ವಸ್ತು ಅಂತೇಳಿ ಟ್ರೀಟ್ ಮಾಡ್ತಾರೆ ಸರ್ ಅವ್ರು. ಅದು ನಾವು ಹಂಗಿಲ್ಲ, ಸಹಧರ್ಮಿಣಿ ಅಂತೇಳಿ ನಾವು ಮಾಡ್ತೀವಿ. ಅಂದರೆ ನನ್ನ ದೇಹದೊಳಗನ ಅವಳು ಒಂದು ಭಾಗ, ಅದಕ್ಕೆ ಅರ್ಧನಾರೀಶ್ವರ ಅಂತೇಳಿ ಪರಿಕಲ್ಪನೆ ನಮ್ಮಲ್ಲಿ. ಅದು ಒಂದು ಕೇಳುವಂಥದ್ದಿಲ್ಲ. ಹಾಂ ಸರ್. ಈ ಒಂದು ಭಿನ್ನ ಸಂಸ್ಕೃತಿಯಾಗಿ ಮದುವೆ ಆಗಿದ್ರು ಸಹಿತ ಇವತ್ತು ಜಗದಲ್ಲಿ ಅತ್ಯಂತ ವೆಲ್ ಡೆವಲಪ್ಡ್ ಆದಂಥ ವೆಸ್ಟರ್ನೈಸ್ ಕಂಟ್ರಿಗಳು, ಪಾಶ್ಚಾತ್ಯ ಕಂಟ್ರಿಗಳು ನಮಗಿಂತ ನಾವಿಷ್ಟೆಲ್ಲ ನೈತಿಕತೆ ಮತ್ತೇನೋ ಎಲ್ಲ ಹೇಳ್ಕೊಂಡು ಮಾಡೋ ನಮ್ಮ ಕುಟುಂಬಗಳಿಗಿಂತ ಅವ್ರ ಕುಟುಂಬಗಳು ಶ್ರೀಮಂತೂ ಅಲ್ಲವ, ಜೊತೆ ಜಗದಲ್ಲಿ ಅಭಿವೃದ್ಧಿನೂ ಹೊಂದಿದಾವ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಆ ಮದುವೆ ಕುಟುಂಬಗಳು ಯಶಸ್ವಿ ಆಗಿದಾವ ಅಂತ ನಿಮ್ಗೆ ಅನಿಸೋದಿಲ್ಲ? ಇಲ್ಲ ಸರ್, ಅಲ್ಲಿ ಮಾನಸಿಕ ನೆಮ್ಮದಿ ಇಲ್ಲ ಸರ್. ಸರಿ, ಮಾನಸಿಕ ನೆಮ್ಮದಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕಾಗಿ ಯಾವ್ದ ವೈಫ್ ಅಂದಾಗ ಯಾವ್ದು ಹಸ್ಬೆಂಡ್ ಅಂದಾಗ ಆ ಸಿದ್ಧಾಂತಕ್ಕೆ ಆ ವಾತಾವರಣಕ್ಕೆ ಅವ್ರು ಹೊಂದಾಣಿಕೆ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಖುಷಿ ಇಲ್ಲ ಅಂತ ನೀವೇ ಹೇಳ್ತೀರ. ನಾನು ಯಾಕೆ ಸರ್ ಪ್ರತ್ಯಕ್ಷ ಒಂದು ಹೇಳ್ಬೇಕಾದ್ರೆ ಸರ್, ಒಬ್ಬ ಫಾರಿನ್ ಹೆಣ್ಮಗಳು ಸರ್ ನಮ್ಮ ಭಾರತಕ್ಕೆ ಬಂದು, ಅದು ಏನ್ರಿ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ನೇಸರಿಗೆ ಬಹುಶಃ ಗೋಕಾಕದ ಬರ್ತದೆ. ಆ ಒಬ್ಬ ಸಾಮಾನ್ಯ ದುಡ್ಯಾಕ ಅಂತ ಗೋವಾದಾಗ ದುಡ್ಯಾಕ ಅಂತ ಒಬ್ಬ ರೈತ ಮನುಷ್ಯನ ಪ್ರೀತಿಸಿ ಅವಳು ಅವನನ್ನು ಏನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿದಳ್ರಿ. ಇಷ್ಟು ಚಂದ ನೀವು ಇಲ್ಲೇ ನಮ್ಮ ಹಣಬರಹಟ್ಟಿ ಅಂತ ಬರ್ತದೆ ರೀ. ಅವಳು ಭಾರತೀಯ ಸಂಪ್ರದಾಯವನ್ನು ಮೆಚ್ಚಿಕೊಂಡ ಇಲ್ಲಿ ವಿವಾಹ ಪದ್ಧತಿಯಂತೆ ಮದುವೆಯಾಗಿ ಗಂಡನನ್ನು ಪ್ರೀತಿಸಿ ಜೊತೆಗೆ ಮಕ್ಕಳನ್ನು ಪಡೆದು ರೀ. ಯಾಕಂದ್ರೆ ಸುಸಂಸ್ಕೃತ ಹೆಣ್ಣು ಮಗಳಾಗಿ ಸರ ಆದರ್ಶ ಮಹಿಳೆಯಾಗಿ ಈಗ ನಾವು ಜೀವಂತ ಈ ಸದ್ಯ ನಾವು ಜ್ವಲಂತ ಸಾಕ್ಷಿ ಅದಾಳ್ರಿ. ಅಂದ್ರೆ ಅಂಥ ಒಂದು ಪಾಶ್ಚಿಮಾತ್ಯರು ಕೂಡ ರೀ ಅವರ ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸಿ ಇದರಲ್ಲಿ ಒಂದು ಸ್ವಾರಸ್ಯ ಐತೆ ಅಂತ ಕಂಡುಕೊಂಡು ರೀ ನೆಮ್ಮದಿಯ ಭಾಳ ಬದುಕ್ತಾರೆ ಸರ್. ಅದು ಒಂದು ಸಣ್ಣ ಒಂದು ಹಳ್ಳಿ ಒಳಗೆ ರೀ ಹಣಬರಟ್ಟಿ ಅಂತೇಳಿ ನೀವು ಕಾಣಬಹುದು ರೀ. ಅಂಥ ಒಂದು ಪಾಶ್ಚಿಮಾತ್ಯನೂ ಕೂಡ ರೀ ಮೆಚ್ಚುಗೆಯನ್ನು ಪಡೆಯುವಂಥ ನಮ್ಮ ಹಿಂದೂ ಕಸ್ಟಮ್ ಏನದಲ್ಲ, ಹಿಂದೂ ವಿವಾಹ ಪದ್ಧತಿ ಇದು ಸರ್ವೋತ್ಕೃಷ್ಟವಾಗಿದೆ ಸರ್. ಇದರಿಂದ ನೆಮ್ಮದಿ ಸಿಗ್ತದೆ ರೀ. ಆದಮೇಲೆ ಇಲ್ಲಿವರೆಗೆ ನಮ್ಮ ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ಭಾರತೀಯ ವಿವಾಹ ಪದ್ಧತಿ ನೆಮ್ಮದಿಯಾಗಿರ್ತದೆ ಅಂತ ಹೇಳಿದರು. ಅದಕ್ಕೆ ತಮ್ಮದೇ ಆದಂಥ ವಿಚಾರಗಳನ್ನು ಮಂಡಿಸಿದರು. ಇದು ನಿಮಗೆ ಲೈಕ್ ಆದರೂ ಆಗಿರ್ಬೋದು, ಇಲ್ಲೂ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಈ ವಿವಾಹ ಪದ್ಧತಿಗಳ ಬಗ್ಗೆ ಇನ್ನಷ್ಟು ನಿಮಗೇನು ಅನ್ನಿಸ್ತದೆ? ಪಾಶ್ಚಾತ್ಯರ ಮಾತ್ರ ಹೌದು ಕುಟುಂಬ ಒಡೆದೊಡ ಛಿದ್ರ ಆಗ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ಅದು ಪ್ರಭಾವ ನಮ್ಮಲ್ಲಿ ಆಗಲಿಕ್ಕತ್ತದೆ. ಇವತ್ತಿನ ಮಾಡರ್ನೈಸ್ ಜಗದಲ್ಲೇ ಮದುವೆ ಆದ ತಕ್ಷಣ ಹೆಂಡತಿ ಬೇರೆ ಆಗುವಂಥ ಒಂದು ವಿಚಾರ ಬರುವಂಥ ವಿಚಾರ ನೋಡಿದಾಗ ಕೂಡಿ ಹೋಗಬೇಕು ಅಂತಿಲ್ಲ, ಮನೆಯನ್ನು ಒಡೆದು ಹೋಗುವಂಥ ಅನೇಕ ಘಟನೆಗಳು ನೋಡ್ತಾ ಇರುವಾಗ ನಾವಿಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ ನಿಧಾನಕ್ಕೆ ನಮ್ಮ ವೈವಾಹಿಕ ಜೀವನದಲ್ಲಿ ಸಡಿಲತೆಗಳು ಬರ್ತಾ ಇದ್ದಾವ, ಅಥವಾ ಇದು ಹೊಸ ಹಾದಿಯನ್ನು ತೋರಿಸ್ತಾ ಇದ್ದಾನೋ, ಅಥವಾ ನಮ್ಮ ಕುಟುಂಬಗಳು ಹೊಡಿತಾ ಇದ್ದಾವೆ, ದೊಡ್ಡ ಪ್ರಶ್ನೆಗಳಿದ್ದಾವೆ ಇದರಲ್ಲ. ಮತ್ತೇನಾದರೂ ನಿಮಗೆ ಅನಿಸಿದ್ರೆ ನೀವು ಕಾಮೆಂಟ್ ಮಾಡಿರಿ, ತಿಳಿಸ್ರಿ. ಮತ್ತು ಮುಂದಿನ ಸಲ ಮತ್ತಷ್ಟು ಇನ್ನಷ್ಟು ಮದುವೆ ಬಗ್ಗೆ ಮತ್ತೆ ನೋಡೋ ಬಗ್ಗೆ ಚರ್ಚೆ ಮಾಡುವಂತ ಹೇಳ್ತಾ ಸರ್ ನೀವು ಬಂದ್ರಿ, ಮಾತಾಡ್ರಿ, ಮದುವೆ ಬಗ್ಗೆ ಹೇಳಿದ್ರಿ. ಮದುವೆ ಅದು ಹಿಂದೂ ಧರ್ಮದ ಮದುವೆಗಳು ಶ್ರೇಷ್ಠ ಅನ್ನೋ ಮಾತನ್ನ ಮಾತಾಡಿದ್ರಿ. ಶ್ರೇಷ್ಠ ಕನಿಷ್ಠ ಅನ್ನೋಕ್ಕಿಂತಲೂ ಕೂಡಿ ಬದುಕೋದು ಎಷ್ಟು ತನ ಹೋಗ್ತದೆ ಅದು ಭಾಳ ಮಹತ್ವದಾಗ್ತದೆ. ಅವು ಆ ದೃಷ್ಟಿಯಿಂದ ಯಶಸ್ವಿ ನಮ್ಮ ಹಿಂದೂ ವಿವಾಹಗಳು ಆಗ್ತಾವಂದು ನಾವು ತಿಳ್ಕೊಳ್ಳೋಣ. ನೀವು ಹೇಳಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ಆದಮೇಲೆ H60 ನ್ಯೂಸ್ ಅರ್ಥಾತ್ ಹೇಸಿದಾರೆಂದು ಸತ್ಯದ ಕೈಗಡೆ ವಂದನೆಗಳು.